ಇನ್ನು ಈ ಟೈರ್ ಟ್ಯೂಬ್ ಮೇಲೆ ವಿದ್ಯಾರ್ಥಿಗಳ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ TV9 ವರದಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಒಂದು ಇಂಪ್ಯಾಕ್ಟ್ ಹೌದು, ನೀವು ಗಮನಿಸಿದ್ರೆ ಅವರಿಗೆಲ್ಲ ಈಗ ಬೋಟಿನ ವ್ಯವಸ್ಥೆ ಆಗಿದೆ ಈ ತರದೆಲ್ಲ TV9 ವರದಿಯಿಂದ. ಮತ್ತೊಂದು ವಿಚಾರ ಅಂತ ಅಂದ್ರೆ ಈ ಅಧಿಕಾರಿಗಳ ಕಳ್ಳಾಟ. ನಾನು ಮೊದಲು ಮೇಲಿನ ಮೇಲೆ ಅದನ್ನೇ ಹೇಳ್ತಾ ಇರ್ತೀವಿ, ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ದುಡ್ಡಿನ ದಾಹ ಹೆಂಗಿದೆ ಅಂತ ಅಂದ್ರೆ ಹೆಣದ ಮೇಲೂ ದುಡ್ಡು ಹೊಡೆಯಕ್ಕೆ ಇವರಿಗೆ ಹೇಸಿಗೆ ಅನ್ಸಲ್ಲ. ಇಲ್ಲೂ ಹಂಗೆ ಆಗಿತ್ತು ನೋಡಿ. ಈಗ ತಹಶೀಲ್ದಾರ್ ಸೇರಿ ಮೂವರಿಗೆ ಕಾರಣ ಕೇಳಿ ಚಿಕ್ಕೋಡಿಯ AC ಸುಭಾಷ್ ಸಂಪಗಾವಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಿತ್ತೂರು ತಹಶೀಲ್ದಾರ್ ಸೇರಿ ಮೂವರಿಗೆ ನೋಟಿಸ್. ಏನು, ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರನ್ನ ಇರಿಸಿದೀವಿ ಅಂತ ಸುಳ್ಳು ವರದಿ ಕೊಟ್ಟಿದ್ರು. TV9 ವರದಿಯಿಂದಾಗಿ ಅಧಿಕಾರಿಗಳ ಕಳ್ಳಾಟ ಕೂಡ ಬಯಲಾಗಿತ್ತು. ಇಂಗಳಿ ಗಾವಟಾಣ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನ ತೆರೆದು ಅಲ್ಲಿ ನಾವು ಬಹಳಷ್ಟು ಕುಟುಂಬಗಳನ್ನ ಇರಿಸಿದೀವಿ ಅಂತೇಳಿ ಸುಳ್ಳು ಲೆಕ್ಕ ಕೊಟ್ಟು ಅದರಲ್ಲೂ ದುಡ್ಡು ಹೊಡ್ಕೊಂಡು ತಿಂತಾ ಇದ್ರು ಇವರು ಅನ್ನುವಂಥದ್ದು ಆರೋಪ. ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ TV9 ಈ ವಿಚಾರವನ್ನ ತಂದಿತ್ತು. ನಿಮ್ಮ ಹತ್ರ ರೆಕಾರ್ಡ್ಸ್ ಇದ್ರೆ ಖಂಡಿತ ಕೊಡಿ, ಡಾಕ್ಯುಮೆಂಟ್ಸ್ ಇದ್ರೆ ನಾವು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆನಂತರದಲ್ಲಿ ಇನ್ನುಳಿದ ಹಿರಿಯ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮೈ ಚಳಿ ಬಿಟ್ಟು ಎದ್ದು ನಿಂತಿದ್ದಾರೆ. ಈಗ ಚಿಕ್ಕೋಡಿ ತಹಶೀಲ್ದಾರ್, ಆಮೇಲೆ ಇಂಗಳಿಯ PDO, ಗ್ರಾಮ ಲೆಕ್ಕಾಧಿಕಾರಿ, ಪ್ರವಾಹ ನೋಡಲ್ ಅಧಿಕಾರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅಧಿಕಾರಿಗಳಿಗೆ ನೀಡಿದಂತ ನೋಟಿಸ್ನಲ್ಲೂ TV9 ವರದಿಯ ಉಲ್ಲೇಖ ಆಗಿದೆ. ಸೊ ಇದು ಕೇವಲ ಇದು ಕಿತ್ತೂರಿನಲ್ಲಿ ಆಗಿರುವಂತದ್ದು ಸಂಗತಿ ಅಲ್ಲ, ಇದು ರಾಜ್ಯದ ಎಲ್ಲೆಡೆಯೂ ಕೂಡ ಈ ಪ್ರವಾಹ, ಮಳೆ, ಅತಿವೃಷ್ಟಿ ವಿಚಾರದಲ್ಲಿ ಅಧಿಕಾರಿಗಳು ಗಮನ ಕೊಡಬೇಕು, ಸರಿಯಾದ ರೀತಿ ಕೆಲಸ ಮಾಡಬೇಕು. ಇಂಥ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ನಿಮ್ ದುಡ್ಡು ಹೊಡೆಯೋ ಚಾಳಿನ ಬಿಡಬೇಕು ಅನ್ನುವಂಥದ್ದಕ್ಕೆ ಒಂದು ನಿದರ್ಶನ. ಇಲ್ಲ ಅಂತಂದ್ರೆ ಕಾನೂನು ಕ್ರಮ ಆಗುವಷ್ಟರ ಮಟ್ಟಿಗೆ ಇದು ಮುಂದುವರಿಯುತ್ತೆ. ಅದಕ್ಕೊಂದು ಉದಾಹರಣೆ ಈ ಕಿತ್ತೂರಿನ ಸಂಗತಿ.